ಹಾಯ್ ಎಲ್ಲರಿಗೂ ಧ್ರುವಿಸಿರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಇವತ್ತು ತುಂಬ ಸಿಂಪಲ್ಲಾಗಿ ಗಣಕೆ ಸೊಪ್ಪಿನ ಸಾಂಬಾರನ್ನ ದಿಢೀರಂತ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ವಿಡಿಯೋ ಕೆಳಗಡೆ ಕಾಣ್ತಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಸೊಪ್ಪಿಂದ ನಾನಿವತ್ತು ಸಾಂಬಾರನ್ನ ಮಾಡ್ತಿರೋದು. ನೀವು ಕೂಡ ಈ ಸೊಪ್ಪಿನಲ್ಲೇ ಮಾಡಬೇಕಂತ ಏನಿಲ್ಲ. ಇದನ್ನು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪಲ್ಲಿ ಬೇಕಿದ್ರೂ ಮಾಡ್ಬೋದು, ಅಥವಾ ಗಣಕೆ ಸೊಪ್ಪು ಸಿಕ್ಕಿದ್ರೆ ಅದರಲ್ಲಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೊಂದು ಪಾತ್ರೆಗೆ ನೀರನ್ನು ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಬಿಸಿ ಆದಮೇಲೆ ತಗೊಂಡಿರೋ ಸೊಪ್ಪನ್ನ ನೀಟಾಗಿ ಅದರಲ್ಲಿ ಹೂವು ಕಾಯಿಗಳೆಲ್ಲ ಇರುತ್ತೆ ಅದನ್ನೆಲ್ಲ ಸೋಸಿ ಹಾಕೋಬೇಕು. ಒಂದ್ಸಲ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. ಈ ಸೊಪ್ಪಂತೂ ತುಂಬ ಹಳ್ಳಿ ಕಡೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ತುಂಬಾ ಸಿಗುತ್ತೆ. ಇದರಲ್ಲಿ ಒಳ್ಳೆ ಔಷಧಿ ಗುಣಗಳಿದೆ ಅಂತಲೇ ಹೇಳ್ಬೋದು. ನೋಡಿ, ನೀವೇನಾದರೂ ತಿನ್ನಬೇಕಾದ್ರೆ ಅದರಲ್ಲಿ ನಮ್ಗೆ ಏನು ಸಿಗುತ್ತೆ, ಏನನ್ನು ಯಾವ ರೀತಿ ತಿಂದರೆ ಒಳ್ಳೆಯದು ಅಂತ ತಿಳ್ಕೊಂಡು ತಿನ್ನಿ. ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ, ನಾವು ಕೂಡ ಚೆನ್ನಾಗಿರ್ತೀವಿ. ಹೀಗೆ ಇದನ್ನು ನೋಡ್ತಾ ಇದ್ದೀರಲ್ವ, ಇಷ್ಟರ ಮಟ್ಟಿಗೆ ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ತಣ್ಣಗಾಕೋದಕ್ಕೆ ಇಡಿ. ಇವಾಗ ಒಂದು ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ನೋಡ್ಕೊಂಡು ಸ್ವಲ್ಪನೇ ಹಾಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಸೊಪ್ಪನ್ನು ಕೂಡ ಹಾಕ್ತೀವಲ್ವ, ಮಸಾಲೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದೆರಡು ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಚಕ್ಕೆ ಪುಡಿನ ಹಾಕಿ ಮುಂಚೆನೇ ಬೇಯಿಸಿಟ್ಕೊಂಡಿದ್ದಂಥ ಸೊಪ್ಪನ್ನು ಕೂಡ ಹಾಕಿ, ಸೊಪ್ಪನ್ನು ನಾವು ಎಷ್ಟು ತೊಗೊಳ್ತೀವೋ ಅಷ್ಟನ್ನೆಲ್ಲ ಬೇಯಿಸಿ ಹಾಕೊಳ್ಳೋದೇ. ಹಾಗೆ ಸೊಪ್ಪು ಮತ್ತು ನಮಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಇಷ್ಟನ್ನು ಹಾಕಿ ನೀರು ಹಾಕಿ ನೀಟಾಗಿ ರುಬ್ಬಿ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಕಾಯ್ದುಬಿಡಿ. ಕಾಯ್ದಾದ್ಮೇಲೆ ಅದಕ್ಕೂ ಸ್ವಲ್ಪ ಸಾಸಿವೆನ ಹಾಕಿ ಚಿಟಪಟ ಅಂತ ಸಿಡೋ ತನಕ ವೆಯ್ಟ್ ಮಾಡಿ. ಇವಾಗ ಸಾಸಿವೆ ಸಿಡಿದಾಗಿದೆ, ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಒಗ್ಗರಣೆಗೆ ಹಾಕಿದ್ದೀನಿ. ಹಾಗೆ ಅದು ಫ್ರೈ ಆದಮೇಲೆ ನಾವು ಮುಂಚೆನೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸಿ ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಫ್ರೈ ಮಾಡಿದಾದ್ಮೇಲೆ ಅದು ಗಾಳಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ಅದನ್ನು ಬೇಯೋದಕ್ಕೆ ಬಿಡಿ. ಅದು ಬೇಯಬೇಕಾದ್ರೆ ನಿಮ್ಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ವ ಹೇಗೆ ದಿಢೀರಂತ ಈ ಸಾಂಬಾರು ರೆಡಿ ಆಯಿತು ಅಂತ. ಇದನ್ನು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಸ್ವಲ್ಪ ಪಲ್ಯ ಇಟ್ಕೊಂಡು ಸರ್ವ್ ಮಾಡಿದ್ರಂತೂ ಆಹಾ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಿಮ್ಮ ಕಡೆ ಈ ಸೊಪ್ಪನ್ನ ಏನು ಅಂತೀರಾ ಅಂತ ಕಾಮೆಂಟ್ ಮಾಡಿ. ಇದರಲ್ಲಂತೂ ಒಳ್ಳೆಯ ಔಷಧೀಯ ಗುಣಗಳಂತೂ ಇದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.